ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೋಡಿ, ರಾಜ್ಯ ರಾಜಕೀಯದಲ್ಲಿ ಈಗ ಫೋನ್ ಟ್ಯಾಪಿಂಗ್ ವಿಚಾರ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಸ್ವತಃ ಆರ್ ಅಶೋಕ್ ಅವರೇ ರಿಪಬ್ಲಿಕನ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲೇ ಹೌದು ಫೋನ್ ಟ್ಯಾಪ್ ಆಗ್ತಾ ಇದೆ ನಮ್ಮ ಶಾಸಕರದ್ದು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಈಗ ಪ್ರಶ್ನೆ ಇದ್ದಿದ್ದು ಬಿಜೆಪಿ ಶಾಸಕರದ್ದು ಮಾತ್ರ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆಯಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಇಲ್ಲ ಕಾಂಗ್ರೆಸ್ ಶಾಸಕರದ್ದು ಕೂಡ ಫೋನ್ ಟ್ಯಾಪ್ ಆಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶೋಕ್ ಬಾಂಬ್. ವಿಪಕ್ಷಗಳ ಜೊತೆ ಕೈ ಶಾಸಕರ ಫೋನ್ ಟ್ಯಾಪಿಂಗ್. ಎಲೆಕ್ಷನ್ ಹೊತ್ತಲ್ಲೇ ಶುರುವಾದ ಪ್ರಜ್ವಲ್ ಪೆನ್ ಡ್ರೈವ್ ರಾಜಕೀಯ ಹೊಸ ಮಜಲನ್ನ ಪಡೆದುಕೊಂಡಿದೆ. ಸರ್ಕಾರದ ವಿರುದ್ಧ ಫೋನ್ ಟ್ಯಾಪ್ ಆರೋಪ ಕೇಳಿಬಂದಿದೆ. ಇದೀಗ ಬಿಜೆಪಿ ಮಾತ್ರವಲ್ಲದೆ ಸ್ವಪಕ್ಷದವರ ಫೋನ್ ಟ್ಯಾಪ್ ಮಾಡಲಾಗ್ತಿದೆ ಎಂಬ ಗಂಭೀರ ಆರೋಪವನ್ನ ಬಿಜೆಪಿ ಮಾಡಿದೆ. ಪ್ರತಿಪಕ್ಷಗಳ ಜೊತೆ ಕಾಂಗ್ರೆಸ್ ಶಾಸಕರ ಫೋನ್ ಟ್ಯಾಪ್ ಮಾಡಲಾಗ್ತಾ ಇದೆ. ಐಪಿಎಸ್ ಅಧಿಕಾರಿಯಿಂದ ಫೋನ್ ಟ್ಯಾಪಿಂಗ್ ಬಗ್ಗೆ ಮಾಹಿತಿ ಬಂದಿದೆ. ಎಚ್ಡಿಕೆ ಫೋನ್ ಟ್ಯಾಪಿಂಗ್ ಆರೋಪ ಸರಿ ಅಂತ ಕಾಂಗ್ರೆಸ್ ವಿರುದ್ಧ ಅಶೋಕ್ ಬಾಂಬ್ ಸಿಡಿಸಿದ್ದಾರೆ. ಅವ್ರಿಗೂ ಬಹಳಷ್ಟು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ನೂರಾರು ಜನ ಕಾಂಟ್ಯಾಕ್ಟ್ಸ್ ಇದ್ದಾರೆ. ಈ ಮಾಡೋದು ಏನೇನು ಮಾಡ್ತಾ ಇದ್ದಾರೆ ಅದೆಲ್ಲ ಅವ್ರ ಇನ್ಫಾರ್ಮೇಷನ್ ತೊಗೊಂಡೇ ಮಾತಾಡಿದ್ದಾರೆ. ಇನ್ಫಾರ್ಮೇಷನ್ ಇಲ್ದಿರ ಕುಮಾರಸ್ವಾಮಿ ಅವರು ಮಾತಾಡಿಲ್ಲ. 100% ಇನ್ಫಾರ್ಮೇಷನ್ ಇಟ್ಕೊಂಡೇ ಮಾಡಿದ್ದಾರೆ. ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ. ಎಷ್ಟು ಜನ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ. ನಂಬರು ಹೇಳಿದ್ದಾರೆ. 40 ಜನದ್ದು, ನನ್ನ ಫ್ರೆಂಡ್ಸ್ಗಳದ್ದು, ನಮ್ಮದು ಇದು ಕುಟುಂಬದ್ದು ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 40 ಜನದ್ದು. ಅಂದರೆ ಅಷ್ಟೆಲ್ಲ ನಿಖರವಾಗಿ ಹೇಳ್ತಾ ಇದ್ದಾರೆ ಅಂದರೆ ಕುಮಾರಸ್ವಾಮಿ ಅವರಿಗೆ ಅಷ್ಟು ಮಾಹಿತಿ ಇದೆ ಅಂತ. ಆರ್ ಅಶೋಕ್ ಮಾತಿಗೆ ದನಿಗೂಡಿಸಿದ ಪಿ ರಾಜೀವ್, ಬಿಜೆಪಿಯ ಎಲ್ಲ ಶಾಸಕರ ಫೋನ್ ಟ್ಯಾಪಿಂಗ್ ಮಾಡಲಾಗ್ತಾ ಇದೆ, ಕಾಂಗ್ರೆಸ್ ಅಧಿಕಾರವನ್ನ ದುರುಪಯೋಗ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ. ಅಕ್ಷರಶಃ ಡಿಫ್ಯಾಕ್ಟ್ ಎಲ್ಲರದು ಕೂಡ ಫೋನ್ ಟ್ಯಾಪ್ ಮಾಡ್ತಾ ಇದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವ ಸಿಎಂ ಸಿದ್ದರಾಮಯ್ಯ, ನಮ್ಮ ಸರ್ಕಾರ ಫೋನ್ ಟ್ಯಾಪ್ ಮಾಡಿಸಿಲ್ಲ, ಯಾವತ್ತೂ ಮಾಡೋದಿಲ್ಲ ಅಂತ ಕಿಡಿಕಾರಿದ್ದಾರೆ. ಹಿಂದಿನ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ನಮ್ಮ ಸರ್ಕಾರ ಈಗ ಇರ್ಬೋದು, ಯಾವತ್ತೂ ಕೂಡ ಫೋನ್ ಟ್ಯಾಪಿಂಗ್ ಮಾಡಿಲ್ಲ, ಮಾಡಲ್ಲ, ಮಾಡೋದೂ ಇಲ್ಲ. ಅಲ್ಲ, ಅವ್ರ ಜೊತೆ ಅಶೋಕನ ಜೊತೆ ಮಾತಾಡಿರ್ಬೇಕು ಅನ್ನೋ ಕಾಣಿಸುತ್ತೆ. ಅಶೋಕ ಅವರು ಯಾಕಂದ್ರೆ ಕೇಂದ್ರ ಸರ್ಕಾರ ಅಲ್ಲ ಕಳಿಸೋದು, ಅಲ್ಲಿ ಅಶೋಕನ ಜೊತೆ ಮಾತಾಡಿ. ಫೋನ್ ಟ್ಯಾಪಿಂಗ್ ಮಾಡೋದು ಬಿಜೆಪಿ ಕೆಲಸ. ಅವರು ಟ್ಯಾಪ್ ಮಾಡಿ ಅವರೇ ದೂರು ಕೊಡ್ತಾರೆ. ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಸಚಿವ ಈಶ್ವರ್ ಖಂಡ್ರೆ ಗುಡುಗಿದ್ದಾರೆ. ಎಲ್ಲ ಮಾಡೋರು ಬಿಜೆಪಿ ಅವರು. ಫೋನ್ ಟ್ಯಾಪಿಂಗ್ ಅವರೇ ಮಾಡಿಸ್ತಾರೆ, ಸಿಡಿನೂ ಅವರೇ ಬಿಡುಗಡೆ ಮಾಡ್ತಾರೆ, ಇವತ್ತು ದೂರು ಅವರೇ ಕೊಡ್ತಾರೆ, ತನಿಖೆನೂ ನಾವೇ ಮಾಡ್ತೀವಿ ಅಂತ ಹೇಳ್ತಾರೆ, ತೀರ್ಪುಗಳು ನಾವೇ ಕೊಡ್ತೀವಿ ಅಂತ ಹೇಳ್ತಾರೆ. ಬಿಜೆಪಿಯವ್ರಿಗೆ ಏನಾಗಿದೆ? ಅವ್ರಿಗೇನು ಮಾನ ಮರ್ಯಾದೆ ಏನೂ ಇಲ್ಲ. ಕಾನೂನು ಬಗ್ಗೆ ಅವರಿಗೆ ಲೆಕ್ಕನೇ ಇಲ್ಲ. ಅವರು ಆಡಿದ್ದೇ ಮಾತು, ಅವ್ರು ಹೇಳಿದ್ದೇ ಕಾನೂನು ಅನ್ನುವಂಥ ರೀತಿಯಲ್ಲಿ ನಡ್ಕೊಳ್ತಾರೆ. ಹೀಗಾಗಿ ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಇದು ನಂಬಬಹುದಾ? ಇದಕ್ಕೆ ಜನನೂ ಈಗ ಅವ್ರ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಫೋನ್ ಟ್ಯಾಪಿಂಗ್ ಬಾಂಬ್ ಕೋಲಾಹಲ ಸೃಷ್ಟಿಸಿದ್ದು, ಈ ಆರೋಪಕ್ಕೆ ಕಾಂಗ್ರೆಸ್ ಯಾವ ರೀತಿ ಉತ್ತರ ನೀಡಲಿದೆ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.